ಮಾಡ್ಬೇಡ ಎಂತ ಮಾಡ್ಬೇಡ ಎಂತ ಮಾಡ್ಬೇಡ ನಾನು ನೀನಂತಂದ್ರು ಮಾಡ್ತಿದ್ದೆ ನೋಡು ಬಾಟ್ಲ್ ಗಾರ್ಡ್ ಕ್ವಾಟ್ಲೆ ಕಿಚನ್ಗೆ ಹೊಸ ಮೆರಗು ತಂದ ಮೇಘಾ ಶೆಟ್ಟಿ, ವಿನಯ್ ರಾಜ್ಕುಮಾರ್. ಈ ವಾರನು ಕ್ವಾಟ್ಲೆ ಕಿಚನ್ ಅಲ್ಲಿ ಮಸ್ತ್ ಕ್ವಾಟ್ಲೆ ಮತ್ತೆ ಕುಕ್ಕುಗಳು ಸೇರಿ ಮಸ್ತ್ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ. ಆದ್ರೆ ಸ್ಪೆಷಲ್ ಗೆಸ್ಟ್ ಗಳಾಗಿ ಇಲ್ಲಿ ವಿನಯ್ ರಾಜ್ಕುಮಾರ್ ಮತ್ತೆ ಮೇಘಾ ಶೆಟ್ಟಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇದೇ ಶುಕ್ರವಾರ ಗ್ರಾಮಾಯಣ ಸಿನಿಮಾ ರಿಲೀಸ್ ಇದೆಯಲ್ವಾ, ಅದಕ್ಕೋಸ್ಕರನೇ ಒಂದು ಪ್ರಮೋಷನ್ಗೋಸ್ಕರ ಕ್ವಾಟ್ಲೆ ಕಿಚನ್ಗೆ ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಪ್ರೋಮೋ ನೋಡಿದವ್ರಿಗೆ ಅರ್ಥ ಆಗಿರುತ್ತೆ. ಈಗ ಅಡ್ವಾಂಟೇಜ್ ರೌಂಡ್ ಅಲ್ಲಿ ಈಗ ಕ್ವಾಟ್ಲೆ ಬಂದ್ಬಿಟ್ಟು ಸೂರಜ್ ಅವರು, ಇಲ್ಲಿ ಕುಕ್ ಬಂದ್ಬಿಟ್ಟು ರಕ್ಷಿತಾ ಅವರು. ಇವರಿಬ್ಬರದು ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಅಭಿಮಾನಿಗಳು ಹೇಳ್ತಿದ್ದಾರೆ. ಆದ್ರೆ ಕ್ವಾಟ್ಲೆ ಕಿಚನ್ ಅಲ್ಲಿ ಈ ಒಂದು ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ಈ ವಾರ ಅಂತ ನೋಡ್ಬೇಕಿದೆ. ಅಡಿಗೆ ಮಾಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ, ಅಡಿಗೆ ಕೆಟ್ಟೋದ್ರೂ ಕೂಡ ಸ್ವಲ್ಪ ಉಪ್ಪು ಖಾರ ಹುಳಿ ಹಾಕ್ಬೇಕಾದ್ರೆ ಮಿಸ್ ಏನಾದ್ರೂ ಆಯ್ತು ಅಂತಂದ್ರೆ ಈ ವಾರ ಎಲಿಮಿನೇಷನ್ ಪಕ್ಕ. ಇವಾಗ ಎಷ್ಟು ಕ್ವಾಟ್ಲೆ ಮಾಡ್ತಾ ಇದಾರೋ, ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾ ಇದಾರೋ, ಇನ್ನೂ ಚೆನ್ನಾಗಿ ಅಡಿಗೆ ಮಾಡ್ಲೇಬೇಕಾಗಿದೆ ಈ ವಾರ. ಆದ್ರೆ ಇಲ್ಲಿ ಅಡ್ವಾಂಟೇಜ್ ರೌಂಡ್ ಅಲ್ಲಿ ಇವಾಗ ಬಿಟ್ಟಿರೋ ಪ್ರೋಮೋದಲ್ಲಿ ಕುಕ್ಕುಗಳು ಬಂದ್ಬಿಟ್ಟು ಬೆನ್ನ ಮೇಲೆ ಚಿತ್ರನ ಬಿಡಿಸ್ಬೇಕು. ಕ್ವಾಟ್ಲೆಗಳು ಅದು ಏನು ಚಿತ್ರ ಬಿಡಿಸಿದ್ದಾರೆ, ಅದು ಏನು ಅಂತ ಗೆಸ್ ಮಾಡಬೇಕು. ಆದ್ರೆ ಇಲ್ಲಿ ರಕ್ಷಿತಾ ಅವ್ರಿಗೆ ಇಲ್ಲಿ ತೋರಿಸಿರೋ ಚಿತ್ರ ಯಾವುದು ಅಂತ ಗೊತ್ತಿರಲಿಲ್ಲ. ಜೊತೆಗೆ ಪೇಪರ್ ಮೇಲೆ ಬರಿಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಸೂರಜ್ ಅವ್ರ ಬೆನ್ ಮೇಲೆ ಇಲ್ಲಿ ಚಿತ್ರನ ಬಿಡಿಸ್ತಾರೆ. ಸೊ ವೀಕ್ಷಕರೇ, ಈ ವಾರ ಯಾರ್ಯಾರು ಮೇಘಾ ಶೆಟ್ಟಿ ಅವ್ರನ್ನ ಇಷ್ಟಪಡ್ತಿದ್ರಿ ಮತ್ತೆ ವಿನಯ್ ರಾಜ್ಕುಮಾರ್ ಅವ್ರನ್ನ ಇಷ್ಟಪಡ್ತಿದ್ರಿ, ಈಗ ಕ್ವಾಟ್ಲೆ ಕಿಚನ್ ಅಲ್ಲಿ ಮಸ್ತ್ ಎಂಟರ್ಟೈನ್ಮೆಂಟ್ ಕೊಡೋಕೆ ಬರ್ತಾ ಇದ್ದಾರೆ. ಕ್ವಾಟ್ಲೆಗಳ ಜೊತೆ ಅವರು ಕೂಡ ಮನೋರಂಜನೆಯನ್ನು ನೀಡ್ತಾರೆ. ಸದ್ಯಕ್ಕೆ ಈ ವಾರ ಎಲಿಮಿನೇಷನ್ ಇದೆ. ನನ್ನ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗಬಹುದು ಅಂತಂದ್ರೆ ಸಮೀಕ್ಷಾ ಅವರು ಎಲಿಮಿನೇಟ್ ಆಗಬಹುದು ಅಂತ ಅನ್ಕೊಂಡಿದ್ದೀನಿ. ನಿಮ್ ಪ್ರಕಾರ ಯಾರು ಎಲಿಮಿನೇಟ್ ಆದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.